ವೀಕ್ಷಕರೇ ನಮಸ್ತೆ. ಇವತ್ತು ನಮ್ಮ ಜೊತೆಗೆ ವಸುಧಾ ಅವರಿದ್ದಾರೆ. ಅವರು ನಮ್ಮ ಸರ್ವ ಸಮೃದ್ಧಿ ಪರಿವಾರದ ಹಿರಿಯ ಸದಸ್ಯರಲ್ಲೊಬ್ರು. ಅವರ ಸಾಧನೆಯ ಮಾರ್ಗವನ್ನ, ಅವ್ರಿಗೇನು ಲಾಭ ಆಯ್ತು ಅನ್ನೋದನ್ನೆಲ್ಲ ಕೇಳೋಣ. ವಸುಧಾ, ನಿಮ್ಗೆ ತುಂಬಾ ಹಾರ್ದಿಕ ಸ್ವಾಗತ ಇವತ್ತಿನ ಇಂಟರ್ವ್ಯೂ ಪ್ರೋಗ್ರಾಮಿಗೆ. ಆಗ್ಲಿ ಗುರುಜಿ. ಜೈ ನಿಮ್ಮ ಊರು ಯಾವುದು, ಎಲ್ಲಿರೋದು? ಜೈ ಗುರುದೇವ್ ಗುರುಜಿ. ನಾನು ಮೈಸೂರಲ್ಲಿ ಇರೋದು. ಹ್ಮ್. ನನ್ನ ತವ್ರ ಮನೆ ಬಂದು ಹರಿಹರಪುರದಲ್ಲಿ. ಹಾ ಹಾ. ಈಗ ಮೈಸೂರಲ್ಲಿ ವಾಸ ಮಾಡ್ತಾ 5 ವರ್ಷ ಆಯ್ತು ಗುರುಜಿ. ಹ್ಮ್ ಆ, ಹ್ಮ್. ಈ ನೀವು ಸರ್ವ ಜಾಬ್ ಸರ್ವ ಮಾಡ್ತಿರೋದಾ ಅಥವಾ? ಆ, ಈಗ ಈಗ ಒಂದು 4 ತಿಂಗಳಿಂದ ಜಾಬ್ ಮಾಡ್ತಿದ್ದೀನಿ. ಮದ್ವೆಗೂ Okay. ಮುಂಚೆ ಮಾಡ್ತಿದ್ದೆ. ಹಾ ಹಾ. ಮದ್ವೆ ಮಗು ಆಯ್ತು, ಮತ್ತೆ ಕೆರಿಯರ್ ಗ್ಯಾಪ್ ಆಗಿತ್ತು. ಹಾ ಹಾ. ಬಟ್ ಇವಾಗ ಒಂದು 4 ತಿಂಗಳಿಂದ ಜಾಬ್ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಸೊ ನಿಮ್ಮ ಜರ್ನಿ ಹೇಳ್ತೀರಾ? ಸರ್ವ ಸಮೃದ್ಧಿ ಪರಿವಾರಕ್ಕೆ ಯಾಕೆ ಸೇರ್ಕೊಂಡ್ರಿ? ಏನೆಲ್ಲ ನಿಮ್ಗೆ ಬೆನಿಫಿಟ್ ಆಯ್ತು? ಏನ್ ಎಕ್ಸ್ಪೆಕ್ಟೇಷನ್ ಇತ್ತು? ಹಾಗೆಲ್ಲ ಸ್ವಲ್ಪ. ಆಗ್ಲಿ ಗುರುಜಿ. ಹ್ಮ್ ಮೇಯ್ನ್ ಆಗಿ ಬಂದು ನಂದು, ಅಂದ್ರೆ ನಾನು ಸರ್ವ ಸಮೃದ್ಧಿ ಪರಿವಾರಕ್ಕೆ ಸೇರ್ಕೊಂಡು ಅಕ್ಟೋಬರ್ಗೆ 1 ವರ್ಷ ಆಗತ್ತೆ. ಹ್ಮ್ ಸೊ ಮೇಯ್ನ್ ಆಗಿ ನನ್ ಮಗ ಸ್ವಲ್ಪ ರಾತ್ರಿ ನಿದ್ರೆ ಮಾಡ್ತಿರ್ಲಿಲ್ಲ. ಅಂದ್ರೆ ಹ್ಮ್ ಹುಟ್ಟದಾಗಿಂದನೂ ರಾತ್ರಿ ನಿದ್ರೆ ಕಡಿಮೆ, ಹ್ಮ್ ಹಗಲೇ ನಿದ್ರೆ ಜಾಸ್ತಿ. ಅದರಿಂದ ನನ್ನ ಹೆಲ್ತ್ ಅಲ್ಲೂ ಸ್ವಲ್ಪ ಏರುಪೇರು ಆಗಿತ್ತು. ಹ್ಮ್ ಅದಕ್ ಸರಿಯಾಗಿ ನನ್ ಮಗ ಹುಟ್ಟಿ 6 ತಿಂಗಳಿಗೆ ನನ್ ಹಸ್ಬೆಂಡ್ SSY ಹ್ಮ್ ಮೆಂಬರ್ ಆದ್ರು. ಹ್ಮ್ ಸೊ ಅವರೆಲ್ಲ ಆಗಿದ್ದ ಬದಲಾವಣೆಗಳು ನೋಡ್ತಾ ನೋಡ್ತಾ ಎಲ್ಲೋ ಒಂದ್ ಕಡೆ ನಾನು ಸೇರ್ಕೊಬೇಕು ಅಂತ ಅನ್ನಿಸ್ತಾ ಇತ್ತು. ಹ್ಮ್ ಆಮೇಲೆ ಅವರು ನನ್ ಮಗ ನಿದ್ರೆ ಮಾಡ್ತಾನೆ ಅನ್ನೋದಕ್ಕೆ ಒಂದಷ್ಟು ಸಂಕಲ್ಪಗಳನ್ನ ಬರ್ದು, ಹ್ಮ್ ಮಗ ಮಲಗಿದ್ಮೇಲೆ ನೀನ್ ಅದನ್ನ ಅವನಿಗೆ ಕೇಳೋ ತರ ಓದ್ತಾ ಬಾ, ಅವಾಗ ಹ್ಮ್ ಅವ್ನ್ ಮಲಗ್ತಾನ ನೋಡೋಣ ಅಂತ, ಜಸ್ಟ್ ಟ್ರಯಲ್ ಮಾಡೋಣ ಅಂತ ಅಂದ್ರು. ಸೊ ಹ್ಮ್ ನಾನು ಹ್ಮ್ ಅದನ್ನ ಟ್ರಯಲ್ ಮಾಡಿ 1 ವಾರದಲ್ಲೇ ನಂಗೆ ಅದ್ರದ್ದು ರಿಸಲ್ಟ್ ಸಿಕ್ತು ಗುರುಜಿ. 2 ಅವರ್ಸಿಗೆ ಹೇಳ್ತಿದ್ದವನು. ಹ್ಮ್ ಆ ಹ್ಮ್ ಸಂಕಲ್ಪಗಳು ಬರ್ದಿದ್ದು ಅವನ್ ಕಿವಿಲ್ನಿ, ಅವ್ನ್ ಮಲ್ಗಿದ ತಕ್ಷಣ ಓದಕ್ ಶುರು ಮಾಡಿದ್ಮೇಲೆ ಕಂಟಿನ್ಯೂಸ್ 6 ಅವರ್ಸ್ ನಿದ್ದೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಹ್ಮ್ ಸೊ ಹ್ಮ್ ಅದ್ರಿಂದ ನನಗೆ ಒಂದ್ ಸ್ವಲ್ಪ ಸ್ಟಾರ್ಟ್ ಆಯ್ತು. ಅಂದ್ರೆ ಏನೋ ಅಂದ್ರೆ ಇದ್ರಲ್ಲಿ ಹ್ಮ್ ಏನೋ ಬೆನಿಫಿಟ್ ಇದೆ ನಮ್ಗೆ, ನಾವು ಹ್ಮ್ ಹ್ಮ್ ಸೇರ್ಕೋಬೇಕು ಅಂತ. ಮತ್ತೆ ನನ್ ಹಸ್ಬೆಂಡ್ ಫ್ರೆಂಡ್ ಒಬ್ರು, ಅವರು SSY ಮೆಂಬರು. ಹ್ಮ್ ಅವರು ಒಂದ್ಸಲ ನಮ್ಮ ಮನೆಗ್ ಬಂದಿದ್ರು, ಅವ್ರ ಫ್ಯಾಮಿಲಿನೆಲ್ಲ ಕರ್ಕೊಂಡ್ ಬಂದಿದ್ರು. ಅವಾಗ ಹ್ಮ್ ಅವ್ರು ನನ್ನ ಹಸ್ಬೆಂಡ್ ಜೊತೆ ಅವ್ರ ಫ್ಯಾಮಿಲಿಯವ್ರ ಮಾತುಕತೆ ಫುಲ್ ಎಲ್ಲ SSY ಬಗ್ಗೆನೆ. ಸೊ ಹ್ಮ್ ಅದನ್ನೆಲ್ಲ ಕೇಳ್ತಾ ಕೇಳ್ತಾ ನನ್ಗೆ ಫುಲ್ ಇನ್ಸ್ಪೈರ್ ಆಗಿ ನಾನು ಟ್ರೈ ಮಾಡ್ಬೇಕು, ನನ್ನ ಹಸ್ಬೆಂಡ್ಗೆ ಅವ್ರಿಗೆಲ್ಲ ಆಗ್ತಿರೋ ಎಕ್ಸ್ಪೀರಿಯನ್ಸ್ ನನಗೂ ಆಗ್ಬೇಕು ಅಂತ ಹ್ಮ್ ನಾನು ಜಾಯಿನ್ ಹ್ಮ್ ಆಗಿದ್ದು ಮೇನ್ ರೀಸನ್. ಹ್ಮ್ ಬಟ್ ಹ್ಮ್ ಅದಾದ್ಮೇಲೆ ತುಂಬಾ ಬದಲಾವಣೆ ನನ್ನಲ್ಲೇ ನಂಗೆ ಗೊತ್ತಿಲ್ಲದೆ ಆಗ್ತಿದೆ ಗುರುಜಿ. ಹ್ಮ್ ಹ್ಮ್. ಎದ್ದು ಕಾಣೋ ತರ ಏನೆಲ್ಲ ಬದಲಾವಣೆಗಳು ಅನ್ಸುತ್ತೆ ಮೊದ್ಲಿಗೂ ಇವಾಗ್ಲು? ಮುಂಚೆ ನಾನು ಇಲ್ಲಿ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಹೇಗಿದ್ದೆ ಅಂದ್ರೆ, ನನ್ನ ಯೋಚನಾ ಶಕ್ತಿನೇ ಬೇರೆ ತರ ಇತ್ತು. ಅಂದ್ರೆ ನಾನು ಯೋಚನೆ ಹ್ಮ್ ಮಾಡೋ ರೀತಿನೇ ಬೇರೆ ತರ ಇತ್ತು. ಈಗ ಅಂದ್ರೆ ಹ್ಮ್ ಫಾರ್ ಎಕ್ಸಾಂಪಲ್, ನಾನು ಯಾರಿಗಾರು ನನ್ನಿಂದ ಅಥವಾ ನನಗೆ ಯಾರಿಗಾರು ಹರ್ಟ್ ಮಾಡಿದ್ರೆ ವಾಪಸ್ ಅವ್ರಿಗೆ ಹರ್ಟ್ ಮಾಡಿದ್ರೇನೆ ನನಗೆ, ಅಂದ್ರೆ ರಿವೆಂಜ್ ಹ್ಮ್ ತೀರಿಸ್ಕೊಂಡ್ರೆ ನನಗೆ ಸಮಾಧಾನ ಆಗೋದು. ಹ್ಮ್ ಆಮೇಲೆ ತುಂಬಾ ತರ್ಕ ಮಾಡ್ತಿದ್ದೆ. ಏನಾದ್ರು ಒಂದು ಸಿಚುಯೇಷನ್ ಆದ್ರೆ ಅದ್ ನನ್ ಮನ್ಸಿಂದ ಹೋಗ್ತಾನೆ ಇರ್ಲಿಲ್ಲ. ಯಾಕ್ ಹ್ಮ್ ಹಂಗಾಯ್ತು, ಅವ್ರು ಯಾಕ್ ಹಂಗ್ ಮಾಡಿದ್ರು ಅಂತ ಅದೇ ಇದ್ರಲ್ಲೇ ಕ್ಯಾರಿ ಫಾರ್ವರ್ಡ್ ತುಂಬಾ ಮಾಡ್ತಿದ್ದೆ. ಸೊ ಹ್ಮ್ ಅದು ಕಂಪ್ಲೀಟ್ ಆಗಿ ಅವಾಯ್ಡ್ ಆಗ್ಬಿಟ್ಟಿದೆ. ನಾನು ಹ್ಮ್ ಎಲ್ಲರನ್ನು ನೋಡೋ ರೀತಿ ಬದಲಾಗ್ಬಿಟ್ಟಿದೆ. ಅದು ಹ್ಮ್ AMC ಕಂಪ್ಲೀಟ್ ಮಾಡ್ಕೊಂಡ್ ಬಂದಲ್ಲಿಂದ ಫುಲ್ ನಾನು ಹ್ಮ್ ಚೇಂಜ್ ಆಗ್ಬಿಟ್ಟಿದ್ದೀನಿ. ಹ್ಮ್ ಸೊ ಎಲ್ಲರನ್ನು ನಮ್ಮೋರು ಅಂತ ನೋಡ್ಬೇಕು. ಅಂದ್ರೆ ಎಲ್ಲರಲ್ಲೂ ಹ್ಮ್ ಭಗವಂತ ಇದ್ದಾನೆ. ಹ್ಮ್ ಯಾರು ಏನಾರು ಹರ್ಟ್ ಮಾಡಿದ್ರು ಅದನ್ನ ನಾನು ಜಾಸ್ತಿ ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು. ಅದು ಹ್ಮ್ ನಂಗೆ ಗೊತ್ತಿಲ್ದಂಗೆ ನನ್ ಮನ್ಸಿಂದ ಹೊಟ್ಟೋಗಿರುತ್ತೆ. ಅದು ನನಗೆ ಹ್ಮ್ ಹ್ಮ್ ಬೇಜಾರಾಯ್ತು ಅಂತ ಅನ್ಸಿರುತ್ತೆ. ಬಟ್ ಹ್ಮ್ ವಿತಿನ್ 2-3 ಅವರ್ಸ್ ಅಲ್ಲೇ ಅದು ನನಗೆ ಗೊತ್ತಿಲ್ದಂಗೆ ನನ್ ಮನ್ಸಿಂದ ಹೊಟ್ಟೋಗಿರುತ್ತೆ. ಹ್ಮ್ ಆಮೇಲೆ ಮತ್ತೆ 9 ದಿವಸದ್ದು ಮನಃಶಾಂತಿ ಸಾಧನೆ, ಅದ್ರ ಆದ ಹ್ಮ್ ತಕ್ಷಣ ಪಾಸಿಟಿವ್ ಮೈಂಡ್ ಸೆಟ್ ಚಾಲೆಂಜ್ ಕಂಟಿನ್ಯೂಸ್ ಆಗಿ ನಾನು ಲೈವ್ ಕ್ಲಾಸ್ ಅಟೆಂಡ್ ಮಾಡಿದ್ದೆ. ಹ್ಮ್ ಒಂದು ಕ್ಲಾಸ್ ಮಿಸ್ ಮಾಡಿರ್ಲಿಲ್ಲ. ಅದು ನನ್ ಮೇಲೆ ತುಂಬಾ ಪ್ರಭಾವ ಬೀರ್ತು. ಲೈವ್ ಕ್ಲಾಸ್ ಅಟೆಂಡ್ ಮಾಡಿರೋದ್ರಿಂದ ಸಂಕಲ್ಪಗಳು ಬರೆಯೋದಾಗಿರ್ಬಹುದು, ಹ್ಮ್ ಆಮೇಲೆ ಲೀಡರು ಫಾಲೋವರು ಅಂತ ಆ ಕ್ಲಾಸ್ ಅಟೆಂಡ್ ಆದಲ್ಲಿಂದ ಏನೇ ಕೆಲಸ ಮಾಡ್ಬೇಕಾದ್ರೂ ನಾನು ಮನಸ್ಸಿಟ್ಟು ಮಾಡ್ತೀನಿ.
ಒಂಚೂರ್ ಏನಾದ್ರು ಲೇಸಿನೆಸ್ ಬಂತು ಅಂತಂದ್ರೆ ನನಗೆ ರಿಯಲೈಸ್ ಆಗ್ಬಿಡತ್ತೆ, ಇಲ್ಲ ನಾನೆಲ್ಲೋ ಕಾನ್ಸಂಟ್ರೇಷನ್ ತಪ್ತಿದ್ದೀನಿ, ನನಗೋಸ್ಕರ ಹ್ಮ್ ನಾನು ಮಾಡ್ತಿದ್ದೀನಿ ಅನ್ನೋದು, ಆ ಫಾಲೋವರ್ ಅನ್ನೋ ಥಾಟ್ ಬಂದ್ಬಿಡತ್ತೆ ನನಗೆ. ಹ್ಮ್ ಅದು ಹ್ಮ್ ತುಂಬಾ ಬೆನಿಫಿಟ್ ಆಗಿದೆ. ಆಮೇಲೆ ಹ್ಮ್ ಮತ್ತೆ ನನಗೆ ಸಂಕಲ್ಪ ಬರೆಯೋದ್ರಿಂದ ನನಗೆ ಜಾಬ್ ಇರ್ಲಿಲ್ಲ ಆಕ್ಚುಲಿ. 2.5 years ಗ್ಯಾಪ್ ಆಗಿ ಹೋಗ್ಬಿಟ್ಟಿತ್ತು ಮದ್ವೆ ಆಗಿ ಹ್ಮ್ ಮಗು ಹ್ಮ್ ಆದ್ಮೇಲೆ. ಅಂದ್ರೆ ಎಷ್ಟು ಟ್ರೈ ಮಾಡಿದ್ರು ನನ್ಗೆ ಜಾಬ್ ಆಗ್ತಿರ್ಲಿಲ್ಲ. ಬಟ್ ಹ್ಮ್ ನಾನು ಏಮ್ಸಿಗೆ ಹೋಗುವಾಗ್ಲೇ ನಾನು ಅನ್ಕೊಂಡಿದ್ದೆ, ಮೇ ಬಿ ನಂಗೆ ಎಮ್ಸಿ ಕಂಪ್ಲೀಟ್ ಮಾಡಿ ಬಂದ್ಮೇಲೆ ಜಾಬ್ ಆಗತ್ತೇನೋ ಅಂತ ಅನ್ಕೊಂಡಿದ್ದೆ. ಬಟ್ ಹಂಗೆ ಹ್ಮ್ ಆಯ್ತು. ಅದು ಓಹೋ ಆಶ್ಚರ್ಯ ಅಂದ್ರೆ, ನಂಗೆ ಡೇಟ್ ಆಫ್ ಜಾಯ್ನಿಂಗ್ ಇಂಥ ದಿನನೇ ಕೊಡ್ತಾರೆ ಅಂತ ಬರ್ಕೊಂಡಿದ್ನೋ, ಹ್ಮ್ ಆಲ್ಮೋಸ್ಟ್ 2 days ಹತ್ರಕ್ಕೆ ನಂಗೆ ಡೇಟ್ ಆಫ್ ಜಾಯ್ನಿಂಗ್ ಕೊಟ್ರು. ಅದು ತುಂಬಾ ಓಹೋ ಆಶ್ಚರ್ಯ ಹ್ಮ್ ಆಯ್ತು ನನ್ಗೆ. ಸೊ ಓಕೆ ನನ್ಗೆ ಜಾಬ್ ಹ್ಮ್ ಆಯ್ತು. ಮತ್ತೆ ದುಡ್ಡಿನ ವಿಚಾರದಲ್ಲಿ ನಂದು ಯೋಚನೆ ಬದಲಾಗಿದೆ ಗುರುಜಿ. ಮುಂಚೆ ಎಲ್ಲ ಏನು ಅಂದ್ರೆ, ನಾವು ದುಡ್ಡು ಹ್ಮ್ ಸಂಪಾದನೆ ಅಂದ್ರೆ ಎಲ್ಲೋ ಒಂದ್ ಕಡೆ ಇತ್ತು ಅಂದ್ರೆ ನಾವು ಹ್ಮ್ ಶ್ರೀಮಂತರಾಗ್ಬೇಕು ಅಂತ. ಆದ್ರೆ ನಂಗೆ ಹ್ಮ್ ದುಡ್ಡಿನ ಜೊತೆಗೆ ನಂಗೆ ಅಹಂಕಾರ ಬಂದ್ಬಿಡುತ್ತೆ. ಅದ್ರ ಹ್ಮ್ ಜೊತೆಗೆ ಹ್ಮ್ ನಂಗೆ ಏನೋ ಒಂದು, ನಾನು ಕಷ್ಟಪಟ್ಟು ಬಂದಿದ್ದ ದಿನಗಳನ್ನೆಲ್ಲ ಮರ್ತು ಬಿಡ್ತೀನಿ. ಸೊ ಎಷ್ಟು ಹ್ಮ್ ಬೇಕೋ ಅಷ್ಟೇ ದುಡ್ಡು ಇರ್ಬೇಕು, ಜಾಸ್ತಿ ದುಡ್ಡು ಇರಬಾರ್ದು ನಮ್ ಹತ್ರ, ನಮ್ ಹ್ಮ್ ಲೈಫೇ ಹ್ಮ್ ಇನ್ನೊಂದ್ ತರ ಬದಲಾಗಿ ಹೋಗುತ್ತೆ ಅಂತ ಅದೊಂದು ರಾಂಗ್ ವೇ ಇತ್ತು. ಹ್ಮ್ ಬಟ್ ಹ್ಮ್ ಈಗ ಅದು ನನ್ನ ಅದು ಆ ಥಾಟ್ ನಾನು ಚೇಂಜ್ ಮಾಡ್ಕೊಂಡಿದೀನಿ. ಇಲ್ಲ, ಹ್ಮ್ ದುಡ್ಡು ಬರ್ಬೇಕು, ನಾನು ಇನ್ನೂ ಶ್ರೀಮಂತಲಾಗ್ಬೇಕು, ನಾನ್ ದುಡ್ದು ಇನ್ನೊಬ್ರಿಗೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ಬೇಕು, ಅದೊಂದು ಹ್ಮ್ ಥಾಟ್ ಚೇಂಜ್ ಆಗಿದೆ. ಆಮೇಲೆ ಸುಮಾರು ಮೂಢನಂಬಿಕೆಗಳು ಅಂದ್ರೆ, ಈಗ ಶುಕ್ರವಾರ ಮಂಗಳವಾರ ದುಡ್ಡು ಹ್ಮ್ ಕೊಡ್ಬಾರ್ದು, ಆಮೇಲೆ ಆತರ ಹ್ಮ್ ಇನ್ನು ಏನೇನೋ ಆತರ ಸಣ್ಣ ಸಣ್ಣ ವಿಚಾರಗಳು ಕಂಪ್ಲೀಟ್ ಆಗಿ ಹ್ಮ್ ನನ್ನಿಂದ ಹ್ಮ್ ಯೋಚನೆ ಮಾಡೋ ರೀತಿ ನಾನು ಬದಲಾಯಿಸ್ಕೊಂಡ್ಬಿಟ್ಟಿದೀನಿ. ಹ್ಮ್ ಆಮೇಲೆ ಹ್ಮ್ ಬರವಣಿಗೆ ಬರಿತಾನು ಅಷ್ಟೇ ಗುರುಜಿ. ದಿನನಿತ್ಯ ಬರವಣಿಗೆ ಬರೆಯಬೇಕಾದ್ರೆ ನಂಗೆ ಸ್ಟಾರ್ಟಿಂಗ್ ಬರೆಯಕ್ ಆಗ್ತಿರ್ಲಿಲ್ಲ. ಬಟ್ ಬರಿತಾ 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 ನನ್ ಬರವಣಿಗೆಗೆ ತುಂಬಾ ಪವರ್ ಇದೆ ಅಂತ ಅನಿಸ್ತಿದೆ. ಸಂಕಲ್ಪ ಹ್ಮ್ ಹ್ಮ್ ಬರ್ದು ಓದಿದ್ರೆ ಅದೊಂಥರ ಈಡೇರುತ್ತೆ. ನಾನ್ ಹ್ಮ್ ಏನ್ ದಿನನಿತ್ಯದಲ್ಲಿ ಈ ತರ ಬದಲಾವಣೆ ಆಗ್ಬೇಕು ಅಂತ ಬರ್ಕೋತೀನೋ, ವಿತಿನ್ 2-3 days ಅಲ್ಲಿ ನಾನ್ ಬರ್ದಿಟ್ಟಿರ್ತೀನಿ, ಅದ್ ಹಂಗೆ ಆಸ್ ಇಟ್ ಈಸ್ ಆಗಿರುತ್ತೆ. ಓಹೋ ಹ್ಮ್ ಹ್ಮ್ ನನ್ನ ಹಸ್ಬೆಂಡ್ಗೆ ಇನ್ಕಮ್ ಬರ್ತಾ ಇತ್ತು ಅಂದ್ರೆ, ಅವರು ಒಳ್ಳೆ ಜಾಬ್ ಅಲ್ಲೇ ಇದ್ರು, ಮಂತ್ಲಿ ಒಂದು ಹ್ಮ್ 70,000 ಹಾಗೆ ಬರ್ತಿತ್ತು. ಬಟ್ ಹ್ಮ್ ಹಾಗೆ ನಮ್ದು ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿ ಇಲ್ಲಿಂದ ಅಲ್ಲಿಗೆ ಆಗ್ತಾ ಇತ್ತು. ಸೊ ನಾವು ಹ್ಮ್ ಹಿಂಗೆ ಡಿಸ್ಕಷನ್ ಮಾಡುವಾಗ, ಇಲ್ಲಿಂದ ಅಲ್ಲಿಗೆ ಆಗ್ತಿದೆ, ಏನು ಜಾಸ್ತಿ ಸೇವಿಂಗ್ಸ್ ಆಗ್ತಾ ಇಲ್ಲ ಅಂತ ಅಂದ್ರು. ಏನ್ ಮಾಡೋದು ಅಂತ ಯೋಚನೆ ಮಾಡಿದೆ. ನಾನು ಬರವಣಿಗೆಯಲ್ಲಿ ಬರೆಯಕ್ ಶುರು ಮಾಡಿದೆ. ಕಂಟಿನ್ಯೂಸ್ ಒಂದ್ 15 ದಿನ ಬರ್ದಿದ್ದೀನೇನೋ ಗುರುಜಿ. ಹ್ಮ್ ಇನ್ಕಮ್ 1 to 2 ಆಗಿದೆ, ಇನ್ಕಮ್ 1 to 2 ಆಗಿದೆ ಅಂತ. ಹ್ಮ್ ವಿತಿನ್ 1 month ಅದ್ ಹಂಗೆ ಆಯ್ತು. ವಾವ್ ಗ್ರೇಟ್ ಅದೊಂದು ವಂಡರ್ಫುಲ್ ತುಂಬಾ ಹ್ಮ್ ನನಗೆ ಆಶ್ಚರ್ಯ. ಹ್ಮ್ ಆಮೇಲೆ ಹ್ಮ್ ಬಿಲೀಫ್ ಚೇಂಜಿಂಗ್ ಮೆಡಿಟೇಷನ್ ಅಷ್ಟೇ ಗುರುಜಿ. ನಾನು ಲಾಸ್ಟ್ ಅಲ್ಲಿ ಬಿಫೋರ್ ಲಾಸ್ಟ್ AMC ಮುಗಿಸ್ಕೊಂಡ್ ಬಂದ ತಕ್ಷಣ ಬಿಲೀಫ್ ಚೇಂಜಿಂಗ್ ಮೆಡಿಟೇಷನ್ ಮಾಡುವಾಗೆಲ್ಲ ನಾನು ನಾನು ಹ್ಮ್ ನಾನು ಇಂಡಿಪೆಂಡೆಂಟ್ ಆಗಿ ಅರ್ನ್ ಮಾಡ್ತಾ ಇದ್ದೀನಿ, ನನಗೆ ಜಾಬ್ ಆಗಿದೆ. ಸೊ ನಾನು ಯಾರಿಗಾರು ಏನಾರು ಕಷ್ಟ ಅಂತಂದ್ರೆ, ನಾನು ಅರ್ನ್ ಮಾಡಿರೋ ದುಡ್ಡಲ್ಲೇ ಅವ್ರಿಗೆ ಸಹಾಯ ಮಾಡ್ತೀನಿ. ಮನೇಲಿ ಹ್ಮ್ ಏನಾರು ಪೂಜೆ ಆದ್ರೆ ನನ್ ದುಡ್ಡಲ್ಲೇ ನಾನು ಪೂಜೆ ಐಟಮ್ಸ್ ಎಲ್ಲ ತರ್ತೀನಿ. ಹ್ಮ್ ಯಾರಿಗಾರು ಕಷ್ಟ ಅಂತಂದ್ರೆ ನನ್ ದುಡ್ಡಲ್ಲೇ ನಾನು ಅವ್ರಿಗೆ ಸಹಾಯ ಮಾಡ್ತೀನಿ ಅಂತಾನೆ ಬಿಲೀಫ್ ಚೇಂಜಿಂಗ್ ಮೆಡಿಟೇಷನ್ ಮಾಡ್ಕೊಂಡೆ. ನೀವು ಹ್ಮ್ ನೆಕ್ಸ್ಟ್ ಬಿಲೀಫ್ ಚೇಂಜಿಂಗ್ ಮೆಡಿಟೇಷನ್ ಕ್ಲಾಸ್ ಮಾಡೋಷ್ಟ್ರೊಳಗೆ ನನಗೆ ಆ ಜಾಬ್ ಹ್ಮ್ ಆಗಿದೆ. ಸೊ ನಾನು ಹ್ಮ್ ಹ್ಮ್ ಏನೇನ್ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ನೋ ಅದೆಲ್ಲ ರಿಯಾಲಿಟಿಗೆ ಬಂದ್ಬಿಟ್ಟಿದೆ ಗುರುಜಿ. ಗ್ರೇಟ್ ವಂಡರ್ಫುಲ್ ವಸುಧ ತುಂಬಾ ಚೆನ್ನಾಗಿದೆ ನಿಮ್ ಶೇರಿಂಗು. ಹ್ಮ್ ಒಂದೆರಡು ಕ್ವಶನ್ ವೀಕ್ಷಕರಿಗಾಗಿ. ಒಂದು, ನಿಮ್ಗೆ ಇವಾಗ ಬೇರೆಯವ್ರ ಮೇಲೆ ರಿವೆಂಜ್ ತೋರ್ಸ್ಕೋಬೇಕು ಅಂತ ಅನ್ನಿಸ್ತಿಲ್ಲ ಅಂತಂದ್ರಿ ಅಂದ್ರೆ, ಹ್ಮ್ ಅವ್ರು ಏನಾದ್ರೂ ಸ್ವಲ್ಪ ನಿಮ್ಗೆ ಕೆಟ್ಟದ್ದಾಗಿ ಬೈದು ಹಾಗೆಲ್ಲ ಮಾಡಿದ್ರು ನೀವು ಅದನ್ನ ಒಪ್ಕೊಳ್ತೀರಿ. ಇದರಿಂದ ಹ್ಮ್ ಸುತ್ತ ಇದ್ದವರು ನಿಮ್ಗೆ ಸ್ವಲ್ಪ ಇದ್ ಮಾಡಲ್ವಾ, ದುರುಪಯೋಗ ಮಾಡ್ಕೊಳಲ್ವಾ? ಹಿಂಗಂದ್ರೆ ಹೇಳಿ ಕೇಳ್ತಾರೆ ಅಂತ ಹೇಳಿ ಆತರ ಟೇಕನ್ ಫಾರ್ ಗ್ರಾಂಟೆಡ್ ಅಂತಾಗೆ ಹಾಗೆ ಮಾಡ್ತಿಲ್ವಾ? ಆತರ ಏನು ಮಾಡ್ತಿಲ್ಲ ಅಂತ ಅನ್ಕೋತೀನಿ. ಆದ್ರೆ ಮಾಡ್ಕೊಂಡ್ರು ನಾನೇನು ತಲೆ ಹ ಕೆಡ್ಸ್ಕೊಳಲ್ಲ. ಯಾಕಂದ್ರೆ ಇವಾಗ ನನ್ ಬಗ್ಗೆ ನಾನು ಯೋಚನೆ ಮಾಡಕ್ ಶುರು ಮಾಡಿದೀನಿ. ಮುಂಚೆ ಏನ್ ಹ್ಮ್ ಹ್ಮ್ ಮಾಡ್ತಿದ್ದೆ ಅಂದ್ರೆ, ನನ್ ಸುತ್ತ ಇರೋರ್ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡಕ್ ಶುರು ಮಾಡ್ತಾ ಇದ್ದೆ. ಆಮೇಲೆ ಅವರಿಂದ ನಂಗೆ ಯಾಕೆ ಹರ್ಟ್ ಆಗ್ತಿತ್ತು ಅನ್ನೋದು ನಂಗೆ ಇವಾಗ ರಿಯಲೈಸ್ ಆಗಿದೆ. ನಾನು ಅವ್ರ ಹ್ಮ್ ಮೇಲೆ ಆತರ ಭಾವನೆ, ನೆಗೆಟಿವ್ ಭಾವನೆ ಇಟ್ಕೊಂಡಿದ್ದಕ್ಕೆ ಮೇ ಬಿ ಅವ್ರು ನನ್ ಜೊತೆ ಆತರ ರಿಯಾಕ್ಟ್ ಹ್ಮ್ ಮಾಡಿದ್ರೇನು. ಹ್ಮ್ ಓಕೆ ನಾನು ಅವ್ರ ಮೇಲೆ ಪಾಸಿಟಿವ್ ಆಗೇ ಯೋಚನೆ ಮಾಡಿ, ಅವ್ರು ನನ್ ಜೊತೆ ಹ್ಮ್ ಚೆನ್ನಾಗೇ ಇರ್ತಾರೆ, ನನ್ನ ಅವರ ಮಧ್ಯೆ ಸಂಬಂಧ ಚೆನ್ನಾಗೇ ಇದೆ ಅಂತ ಅನ್ಕೊಂಡಿದ್ರೆ ಮೇ ಬಿ ಹ್ಮ್ ಅವ್ರ ನನ್ನ ಜೊತೆಗೆ ಚೆನ್ನಾಗೇ ಇರ್ತಾರೇನೋ. ಇನ್ ಯಾರಾದ್ರೂ ಅಷ್ಟೇ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ. ಇಷ್ಟು ದಿವಸ ಹ್ಮ್ ನಾನು ಹೇಗಿದ್ದೆ ಅಂದ್ರೆ, ನನ್ಕಿಂತ ಜಾಸ್ತಿ ನಾನು ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅವ್ರೇನ್ ಹ್ಮ್ ಅನ್ಕೊಂತಾರೋ, ಇವ್ರೇನ್ ಹ್ಮ್ ಅನ್ಕೊಂತಾರೋ ಹ್ಮ್ ಅಂತ. ಹ್ಮ್ ಇವಾಗ ನಂಗೆ ರಿಯಲೈಸ್ ಆಗಿದೆ ಗುರುಜಿ, ಅದು ಅವ್ರ ಪ್ರಾಬ್ಲಮ್. ಅವ್ರು ಆತರ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅನ್ಕೋತಿದ್ದಾಳೆ ಅಂದ್ರೆ ಓಕೆ, ಹ್ಮ್ ಹಾಗೆ ಅನ್ಕೊಳ್ಳಿ ಅಂತ ಅನ್ಕೋತೀನಿ. ಆದ್ರೆ ನನಗ್ ಗೊತ್ತು ನಾನೇನ್ ಹ್ಮ್ ಅನ್ಕೋತಾ ಇದ್ದೀನಿ ಅಂತ. ಸೊ ಓಕೆ ಹಾಗಾಗಿ ನಂಗದೇನ್ ಅಷ್ಟೊಂದೇನ್ ಮ್ಯಾಟರ್ ಆಗಲ್ಲ ಅಂತ ಅನ್ಸತ್ತೆ. ಗ್ರೇಟ್.
ಆಮೇಲೆ ಇನ್ನೊಂದು, ನೀವು ಇದು ನಿಮ್ದೆಲ್ಲ ಮನಸ್ಸಿನಲ್ಲಿ ಅಂದ್ಕೊಂಡ ಸಂಕಲ್ಪಗಳು, ಬರ್ದಿದ್ದ ಸಂಕಲ್ಪಗಳು, ಮಗನ ನಿದ್ರೆದು, ನಿಮ್ಮ ಯಜಮಾನ್ರದ್ದು ಜಾಬು, ನಿಮ್ ಜಾಬ್ದು, ಇದೆಲ್ಲ ನೀವು ಮನಸ್ಸಲ್ಲಿ ಅಂದ್ಕೊಂಡ ಹಾಗೆ ಆಗುತ್ತೆ ಅಂತ ಅಂತೀವಿ. ಅಂದ್ರೆ ಸಂಕಲ್ಪದ ಪವರು ಅಂತ ಅಲ್ವಾ? ಇದು ಹೆಂಗೆ ಕೆಲಸ ಮಾಡತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಐ ಮೀನ್, ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀರಲ್ಲ. ತುಂಬಾ ಜನ ವೀಕ್ಷಕರು ಇದನ್ನ ಬಳಸ್ತಾ ಇರ್ತಾರೆ, ಪವರ್ ಆಫ್ ಅಫರ್ಮೇಶನ್ ಅಂತ. ಅಂದ್ರೆ ಹ್ಮ್ ಏನ್ ಬೇಕೋ ಅದನ್ನ ಬರ್ಕೊಂಡು ಓದುವುದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ, ಅನುಭವಿಸ್ತಾ ಇರ್ತಾರೆ. ಆದ್ರೆ ನನಗ್ ಗೊತ್ತಿದ್ದ ಹಾಗೆ ಈ ಲಾ ಆಫ್ ಅಟ್ರಾಕ್ಷನ್ ಫೀಲ್ಡ್ ಅಲ್ಲಿ ಸಾಧನೆ ಮಾಡ್ತಾ ಇರುವವರು 100ಕ್ಕೆ 90 ಜನ ಹ್ಮ್ ರಿಸಲ್ಟ್ ಪಡ್ಕೊಳ್ಳೋದಿಲ್ಲ, ಸುಮ್ಮನೆ ಒದ್ದಾಡ್ತಾ ಇರ್ತಾರೆ. ಕೆಲವರಿಗೆ ಮಾತ್ರ ರಿಸಲ್ಟ್ ಬರುತ್ತೆ. ಸೊ ಹ್ಮ್ ಹಾಗೆ ನೀವು ಆ ರಿಸಲ್ಟ್ ಪಡ್ಕೊಂಡಿರುವವರಲ್ಲಿ ಒಬ್ರು. ಹಾಗಾಗಿ ನಿಮ್ ಕಡೆಯಿಂದ ಈ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಮೈಂಡ್ ಪವರ್ ಯಾಕೆ ವರ್ಕ್ ಮಾಡುತ್ತೆ, ಒಂದೊಂದ್ ಸಾರಿ ಯಾಕೆ ವರ್ಕ್ ಮಾಡೋದಿಲ್ಲ, ನಿಮ್ಗೆ ಅನ್ಸುತ್ತೆ ಹೇಗೆ? ಅಂದ್ರೆ ಇವಾಗ ನಾವು 100% ಎಫರ್ಟ್ ಹಾಕ್ಬೇಕು. ಅಂದ್ರೆ ಮೈಂಡ್ ಹ್ಮ್ ಆಗ್ಲಿ ಮನಸ್ಸಾಗ್ಲಿ. ಈಗ ಹ್ಮ್ ನಾವೇನು ಅದ್ರ ಜೊತೆಗೆ ನಾವು ಮೆಡಿಟೇಷನ್ ಮಾಡ್ತಾ ಇರ್ಬೇಕು. ಸಂಯಮ ಧ್ಯಾನ ಆಗ್ಲಿ, ಅದ್ರ ಹ್ಮ್ ಇಮ್ಯಾಜಿನೇಷನ್ ಪವರ್ ನಾವೇನ್ ಅಂದ್ರೆ ನಾವು ಈ ತರ ಅಫರ್ಮೇಶನ್ ಓದ್ತಾ ಇದೀವಿ ಅಂತಾಗ್ಲಿ, ಹ್ಮ್ ಬರ್ದಿಟ್ಟಿದೀವಿ ಅಂತಾಗ್ಲಿ, ಅದ್ರ ಕೆಲ್ಸ ಮುಗೀತು ಅಂತ ಬಿಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಇವಾಗ ಹ್ಮ್ ಈಚ್ ಅಂಡ್ ಎವ್ರಿ ಟೈಮ್ ನಾವ್ ಯಾವಾಗ ಫ್ರೀ ಇರ್ತೀವೋ, ಇಲ್ಲ ನನಗೆ ಅಂದ್ರೆ ನಾನ್ ಮಾಡಿದ್ ಹಾಗೆ ಗುರುಜಿ. ಈಗ ನಾನು ಹ್ಮ್ ದೇವ್ರ ಹತ್ರ ಪ್ರೇಯರ್ ಮಾಡ್ಬೇಕಾದ್ರು ಅಥವಾ ಫ್ರೀ ಹ್ಮ್ ಇದ್ದಾಗ ಎಲ್ಲಿ ನಾನು ಖಾಲಿ ಇರ್ದೆ ನನ್ ಮೈಂಡ್ ಅಂತ ಅನ್ನಿಸ್ತೋ, ನನ್ ಕಣ್ ಮುಚ್ಚಿದಾಗ ನಂಗೆ ಅದೇ ಇಮ್ಯಾಜಿನೇಷನ್. ಇಲ್ಲ, ಈ ಹ್ಮ್ ಮಂತ್ ಎಂಡ್ ಆಯ್ತು, ನೆಕ್ಸ್ಟ್ ಮಂತ್ ಎಂಡ್ ನನ್ಗೆ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಷ್ಟು ಸ್ಯಾಲ್ರಿ ಕ್ರೆಡಿಟ್ ಆಗಿರುತ್ತೆ. ಸೊ ಹ್ಮ್ ನಾನು ಜಾಬ್ ಮಾಡ್ತಾ ಇದ್ದೀನಿ, ನಾನು ಇಂಡಿಪೆಂಡೆಂಟ್ ಆಗೇ ಇದ್ದೀನಿ. ಈಗ ನನ್ನ ಹಸ್ಬೆಂಡು ಹಾಗೆ ಮಾಡ್ತಾರೆ, ಅವ್ರೊಂದು ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಿದ್ದಾರೆ. ಹ್ಮ್ ಇಷ್ಟೊತ್ತಿಂದ ಇಷ್ಟೊತ್ತು ಸಂಕಲ್ಪಗಳು ಓದೋದಾಗ್ಲಿ, ಹ್ಮ್ ಅಫರ್ಮೇಶನ್ಸ್ ಹ್ಮ್ ಆಗ್ಲಿ. ಸೊ ನಾವ್ ಇಬ್ರು ಈ ಪರಿವಾರದಲ್ಲಿ ಇರೋದ್ರಿಂದ ಎಲ್ಲೋ ಹ್ಮ್ ಒಂದ್ ಚೂರ್ ನನ್ಗಾಗ್ಲಿ ಏನಾರಾಗ್ಲಿ ಒಂಚೂರ್ ಡೌಟ್ ಬಂದ್ರು ಅವರು ಕಾನ್ಫಿಡೆನ್ಸ್ ತುಂಬ್ತಾರೆ, ಇಲ್ಲ ಹಾಗೆ ಹ್ಮ್ ಆಗತ್ತೆ ಅಂತ. ಹ್ಮ್ ಸೊ ಹ್ಮ್ ಅದ್ರ ಕಂಪ್ಲೀಟ್ ಇಮ್ಯಾಜಿನೇಷನ್, ಅದ್ರ ಜೊತೆಗೆ ನಮ್ಮ ಈ ಮೆಡಿಟೇಷನ್, ಅದರಿಂದ ಏನಾಗತ್ತೆ, 100% ನಾವು ಮನ್ಸಲ್ಲಿ ಹಾಗೆ ಆಗತ್ತೆ ಅಂತ ದೃಢ ಸಂಕಲ್ಪ ಮಾಡಿದಾಗ ಏನು ಹ್ಮ್ ಹ್ಮ್ ಡೌಟ್ ಪಡಬಾರ್ದು ಅನ್ನೋದು ನನ್ನ ಅನಿಸಿಕೆ ಗುರುಜಿ. ಅಯ್ಯೋ, ಓಕೆ. ನಾನು ಇದನ್ನ ಬರಿತಿದ್ದೀನಿ, ಮಾಡ್ತಾ ಇದ್ದೀನಿ, ಆಗುತ್ತೋ ಆಗಲ್ವೋ ಅನ್ನೋದು ಇಟ್ಕೊಳ್ದೆ, ನಾನು ಹ್ಮ್ ಎಫರ್ಟ್ ಹಾಕಿದ್ದೀನಿ, ನನ್ನ ಇಮ್ಯಾಜಿನೇಷನ್ ಅಂದ್ರೆ ನಾವ್ ಮನ್ಸಲ್ಲಿ ಪೂರ್ತಿ ಅದು ಆಲ್ರೆಡಿ ಆಗ್ ಹೋಗ್ಬಿಟ್ಟಿದೆ ಅಂತಾನೆ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ, ಅದು ಹ್ಮ್ ನಮಗೆ ಗೊತ್ತಿಲ್ದಂಗೆ ಅದು ಹಾಗೆ ಆಗತ್ತೆ ಒಂದ್ ದಿವ್ಸ ಅನ್ನೋದು ನನ್ನ ಅನಿಸಿಕೆ. ಅದ್ ನನಗೆ ಓಕೆ. ಆಗಿರೋದು ಹಾಗೆ ಗುರುಜಿ. ಹ್ಮ್ ಹ್ಮ್ ತುಂಬಾ ಅದ್ಭುತವಾಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್. ಹ್ಮ್ ಅಂದ್ರೆ ತುಂಬಾ ಜನ ಇದನ್ನ ಬಳಸಿಕೊಳ್ಬೇಕು. ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ, ಈ ತರಹ ಮೈಂಡ್ ಪವರ್ ಇದೆ ನಮ್ಮಲ್ಲಿ ಅನ್ನುವುದನ್ನ ನಂಬಿಕೆನೇ ಮಾಡ್ಕೊಳ್ಳೋದಿಲ್ಲ ಫಸ್ಟ್. ಹ್ಮ್ ನಮ್ಮ ಹ್ಮ್ ನಮ್ಮ ಒಳಗಡೆಗೆ ಶಕ್ತಿ ಇದೆ ಅಂತ ನಂಬಿಕೆ ಬರುವುದು ಫಸ್ಟ್. ನಂಬಿಕೆ ಬಂದ ಮೇಲೆ ಅದನ್ನು ಬಳಸ್ಕೊಳ್ಳಲಿಕ್ಕೆ ದಾರಿಯನ್ನೆಲ್ಲ ಹುಡುಕೊಳ್ಳಲಿಕ್ಕೆ ದಾರಿ ಆಗತ್ತೆ. ಇವಾಗ ನಿಮ್ಮ ಒಂದು ಸೂಚನೆ ಏನು ನಮ್ಮ ವೀಕ್ಷಕರಿಗೆ? ಅಂದ್ರೆ ಬಹಳ ಜನ ಜೀವನದಲ್ಲಿ ಸಫರ್ ಆಗ್ತಾ ಇರಬಹುದು ಅಲ್ವಾ? ಮಾನಸಿಕ ಒತ್ತಡ, ಕಾಯಿಲೆಗಳಿಂದ, ನಿದ್ದೆ ಬರೋದಿಲ್ಲ, ಆಮೇಲೆ ನೀವ್ ಹೇಳ್ದಾಗೆ ಹಣಕಾಸಿನ ಸಮಸ್ಯೆ, ಹ್ಮ್ ಇಂಥದ್ದೆಲ್ಲ ಬಹಳ ಜನರ ಸಮಸ್ಯೆ ಇರುತ್ತೆ. ಹ್ಮ್ ನೀವೊಂದು ದಾರಿಯಲ್ಲಿ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗಿದ್ದೀರಿ. ನಿಮ್ಮ ಹ್ಮ್ ಕಡೆಯಿಂದ ಅವ್ರಿಗೆ ಏನು ಸಲಹೆ ಕೊಡ್ತೀರಿ ಮುಗಿಸೋದಕ್ಕಿಂತ ಮುಂಚೆ? ಅಂದ್ರೆ ಗುರುಜಿ, ನನ್ಗ ಅನ್ಸದೇನಂದ್ರೆ, ಎಲ್ಲಾರು ಆತರ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕು. ಅದ್ ಯಾರು ಅದರಿಂದ ಎಸ್ಕೇಪ್ ಆಗಲ್ಲ. ಆದ್ರೆ ನಾವ್ ಯಾವ ರೀತಿ ಅದರಿಂದ ಎಸ್ಕೇಪ್ ಆಗ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ, ಯಾವ ದಾರಿ ಕಂಡ್ಕೋತೀವಿ ಅಂತ. ಸೊ ಹ್ಮ್ ನನ್ನ ಅನಿಸಿಕೆ ಏನಂದ್ರೆ, ಎಲ್ಲಾರ್ಗೂ ಈ ಪರಿವಾರ ಸಿಗ್ಬೇಕು. ಅಂದ್ರೆ ಈ ತರದ್ ಹ್ಮ್ ಬೇರೆ ಬೇರೆ ತರದ್ ಇರತ್ತೆ, ಆದ್ರೂ ಇಷ್ಟೊಂದು ಎಫೆಕ್ಟಿವ್ ಆಗಿ ಹ್ಮ್ ಇಷ್ಟೊಂದು ಬೇಗ ರಿಸಲ್ಟ್ ಸಿಗೋವಂಥದ್ದು SSY ಬಿಟ್ಟು ಬೇರೆ ಯಾವ್ದು ಇಲ್ಲ ಅಂತ ಅನ್ಸತ್ತೆ ನನ್ಗೆ. ಸೊ ಹ್ಮ್ ಇದ್ರ ಬಂದು ಅಂದ್ರೆ ಈ SSY ಪರಿವಾರದಲ್ಲಿ ನಾವು ಒಬ್ಬರಾಗಿ ನಾವ್ ಏನ್ ಹ್ಮ್ ಅದಕ್ 100% ಎಫರ್ಟ್ ಹಾಕಿ ಅದನ್ನ ನಮ್ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದ್ರೆ, ಸೊ ಹ್ಮ್ ಅಂದ್ರೆ ಮತ್ತೆ ಇದು ಅಂದ್ರೆ ನನ್ಗೇನಿತ್ತು ಅಂದ್ರೆ, ಬೇರೆ ಅಂದ್ರೆ ಸುಮಾರು ಕ್ಲಾಸು ಎಲ್ಲ ನಾನು ಅಟೆಂಡ್ ಮಾಡಿದಾಗ ಹೌದು. ಯಾವುದೋ ಒಂದ್ ರೀತಿ ಅದ್ ನಮ್ ಕೈಲಿ ಆಗಲ್ಲ, ಇದು ನಮಗೆ ಕಷ್ಟ, ಹ್ಮ್ ಈ ಹ್ಮ್ ತರ ಸಾಧನೆ ಮಾಡಕ್ ಆಗಲ್ಲ ಅನ್ನೋದೊಂದ್ ಭಾವನೆ ಇತ್ತು. ಬಟ್ SSYಲಿ ನಂಗೆ ಏನ್ ಅನ್ಸಿದ್ದು ಅಂತಂದ್ರೆ, ನಾವು ದಿನನಿತ್ಯ ಏನ್ ಮಾಡ್ತೀವೋ ಅದನ್ನೇ ಮಾಡ್ಬೇಕು, ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಷ್ಟೇ. ಹ್ಮ್ ಅಂದ್ರೆ ಕಷ್ಟ ಸಾಧ್ಯ, ಇದು ನನ್ ಕೈಲಿ ಮಾಡಕ್ಕೆ ಆಗದಿಲ್ಲ ಅಂತ ಅನ್ನೋದ್ ಏನೂ ಇಲ್ಲ ಇಲ್ಲಿ. ಹ್ಮ್ ನಮ್ ಹ್ಮ್ ಏನ್ ದಿನನಿತ್ಯದಲ್ಲಿ ನಾವ್ ಹೇಗ್ ಬದುಕ್ತಾ ಇದೀವೋ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಅಷ್ಟೇ, ಬಿಟ್ರೆ ನಮ್ ಕೈಲಿ ಇದು ನಮ್ ಕೈಲಿ ಮಾಡಕ್ ಆಗಲ್ಲ ಅನ್ನೋಂಥದ್ದು ಇಲ್ಲಿ ಏನೂ ಇಲ್ಲ ಗುರುಜಿ. ಸೊ ಹ್ಮ್ ಅದಕ್ಕೆ ಹ್ಮ್ ಎಲ್ಲರೂ ಈ ಪರಿವಾರ ಎಲ್ಲರಿಗೂ ಸ್ಪ್ರೆಡ್ ಆಗ್ಬೇಕು, ಎಲ್ಲರೂ ಈ ಪರಿವಾರದವ್ರು ಆಗ್ಬೇಕು, ಇದನ್ನ ಚೆನ್ನಾಗಿ ಬಳಸ್ಕೊಂಡು ಎಲ್ಲರ ಜೀವನ ಚೆನ್ನಾಗ್ ಆಗ್ಬೇಕು ಅನ್ನೋದೇ ನನ್ನ ಆಸೆ ಗುರುಜಿ. ಓಕೆ. ಥ್ಯಾಂಕ್ ಯು ವಸುಧಾ. ತುಂಬಾ ಮೇಜರ್
ನಿಮ್ಮ ವಿಷಯ ಏನಂದ್ರೆ ಸುಲಭ ಅಂತ, ಇದು ಬಹಳ ಇಂಪಾರ್ಟೆಂಟ್. ತುಂಬಾ ಜನ ಹಾಗೆ ತಿಳ್ಕೊಂಡ್ಬಿಟ್ಟಿರ್ತಾರೆ, ಇದೆಲ್ಲ ಸಾಧನೆ ಮಾಡುವುದು ಅಂದ್ರೆ ತುಂಬಾ ಕಷ್ಟ ಮಾಡ್ಬೇಕು ಅಂತ ಹೇಳಿಲ್ಲ. ಸೊ ತುಂಬಾ ಸುಲಭವಾಗಿ ಯಾರು ಬೇಕಾದ್ರೂ ಬರಬಹುದು. ವೀಕ್ಷಕರೇ, ನೀವು ಕೂಡ ನಮ್ಮ ಪರಿವಾರದ ಜೊತೆಗೆ ಸೇರ್ಕೊಳ್ಬೇಕಂದ್ರೆ ಕೆಳಗಡೆಗೆ ವಿಡಿಯೋ ಕೆಳಗಡೆಗೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ. ಅಲ್ಲಿಂದ ನೀವು ಮೊದಲು ಒಂದು 3 ದಿವಸದ ಫ್ರೀ ಪ್ರೋಗ್ರಾಮ್ ಇರುತ್ತೆ, ಅದರಲ್ಲಿ ಭಾಗವಹಿಸುವ ಮೂಲಕ ನಿಮ್ಗೆ ಎಷ್ಟು ಮಟ್ಟಿಗೆ ಸಹಾಯ ಆಗಬಹುದು ಅಂತ ಪರೀಕ್ಷೆ ಮಾಡಿಕೊಂಡು ಆಮೇಲೆ ನೀವು ನಮ್ಮ ಜೊತೆಗೆ ಬರಬಹುದು. ತುಂಬಾ ಧನ್ಯವಾದಗಳು ಸುಧಾ, ನಿಮಗೆ ಇವತ್ತು ನಮ್ಮ ಜೊತೆಗೆ ಇದ್ದಿದ್ದಕ್ಕೆ. ಥ್ಯಾಂಕ್ ಯು ನಮಸ್ತೆ, ಗುರುಜಿ. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು. ನಮಸ್ತೆ.